ಸಾಧಾರಣವಾಗಿ ಏನು ಗಂಡು ಮಕ್ಕಳ ಕಡೆ ಯೂರಿಯಾನ ಕೌಂಟು ಚಲನೆ ಗುಣಮಟ್ಟ ಏನು ತೊಂದರೆ ಇಲ್ಲ ಅಂತಂದು ಹೆಣ್ಮಕ್ಳಲ್ಲಿ ಕೂಡ ಯಾವುದೇ ರೀತಿ ಗರ್ಭಕೋಶದ ಮೈಯಲ್ಲಿ ಟ್ಯೂಬ್ಗಳಲ್ಲಿ ಅಂಡಾಶಯಗಳಲ್ಲಿ ಏನೂ ತೊಂದರೆ ಇಲ್ಲ, ಸರಾಗವಾಗಿ ತಿಂಗಳ ಪೀರಿಯಡ್ಸ್ ಆಗ್ತಾಯಿದೆ ಅಂದರೆ ಮೊಟ್ಟೆಗಳು ಸರಾಗವಾಗಿ ಬೆಳೆದು ಬಿಡುಗಡೆ ಆಗ್ತಾಯಿದೆ ಅಂತ ಅರ್ಥ. ಈಗ ಆಗಿಲ್ಲ ಅಂದಾಗ ಈ ನಾವು ಪರೀಕ್ಷೆ ಮಾಡಿಸ್ಕೊಂಡು ಕೆಲವು ಗಂಡು ಮಕ್ಕಳಲ್ಲಿ ಕೆಲವು ರಕ್ತ ಪರೀಕ್ಷೆ ಮತ್ತು ವೀರ್ಯ ಪರೀಕ್ಷೆ ಬೇಕಾಗ್ತದೆ. ಹೆಣ್ಮಕ್ಳಲ್ಲಿ ಒಂದು ಪೆಲ್ವಿಕ್ ಸ್ಕ್ಯಾನಿಂಗ್ ಅಂತ ಮಾಡ್ತೀವಿ. ಪೆಲ್ವಿಕ್ ಸ್ಕ್ಯಾನಿಂಗ್ ಅಂತ ಮಾಡಿದಾಗ ಈ ಥರ ಗರ್ಭಕೋಶ ಮೈಯಲ್ಲಿ ಗೆಡ್ಡೆಗಳು ಕಾಣ್ಬೋದು, ಅಥವಾ ಈ ಟ್ಯೂಬ್ಗಳಲ್ಲಿ ನೀರು ತುಂಬಿಕೊಂಡಿರೋದು ಕಾಣ್ಬೋದು, ಅಥವಾ ಕೆಲವು ಸರಿ ಕಾಣದೇನೂ ಇರ್ಬೋದು. ಮತ್ತು ಎಂಡೋಮೆಟ್ರಿಯೋಸಿಸ್ ಅಂತ ತೊಂದರೆ ಇರ್ತದೆ. ಮೈಲ್ಡ್ ಎಂಡೋಮೆಟ್ರಿಯೋಸಿಸ್ ಇದ್ದಾಗ ಸ್ಕ್ಯಾನಿಂಗಲ್ಲಿ ಗೊತ್ತಾಗೋದು ಪತ್ತೆ ಹಚ್ಚೋದು ಕಷ್ಟ ಆಗುತ್ತೆ. ಒಂದೊಂದ್ಸರಿ ಎಂಡೋಮೆಟ್ರಿಯೋಸಿಸ್ ಸಿಸ್ಟ್ಗಳು ಇರ್ಬೋದು, ಈ ಥರ ಪಾಲಿಪ್ಗಳು ಇರ್ಬೋದು, ಫೈಬ್ರಾಯ್ಡ್ ಗೆಡ್ಡೆಗಳಿರ್ಬೋದು, ಟ್ಯೂಬ್ಗಳಲ್ಲಿ ನೀರು ತುಂಬಿಕೊಂಡಿರ್ಬೋದು. ಮತ್ತು ಗಂಡಸಲ್ಲಿ ವೀರ್ಯ ಪರೀಕ್ಷೆ ಮಾಡಿದಾಗ ವೀರ್ಯ ಕೌಂಟು ಚಲನೆ ಅಥವಾ ಗುಣಮಟ್ಟದಲ್ಲಿ ವ್ಯತ್ಯಾಸ ಇರ್ಬೋದು. ಅದರಿಂದ 1 ವರ್ಷ ಪ್ರಯತ್ನ ಮಾಡಿ ಏನು ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಅಂದಾಗ ಸೂಕ್ತ ಫರ್ಟಿಲಿಟಿ ತಜ್ಞ ವೈದ್ಯರನ್ನ ಕಂಡುಬಿಟ್ಟು ಸೂಕ್ತ ಚಿಕಿತ್ಸೆ ತಗೊಳ್ಳೋದು ಭಾಳ ಉತ್ತಮ.